ನಮಸ್ಕಾರ ರೀ ಎಲ್ಲರಿಗೂ. ನಾ ಇವತ್ತೆಲ್ಲ ಹೊಂಟಿದೀವಿ ಅಂದ್ರೆ ಇವತ್ತು ನಾವು ಪ್ರವಾಸಕ್ಕೆ ಹೊಂಟಿವಿ ನೋಡ್ರಿ. ಪ್ರವಾಸ ಎಲ್ಲಪ್ಪ ಅಂದ್ರೆ ನಾವು ರತ್ನಗಿರಿಗೆ ಹೊಂಟಿದ್ದೀವಿ. ಇದು ರತ್ನಗಿರಿ ಅನ್ನೋದು ಎಲ್ಲಿ ಬರುತ್ತಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂತಹ ಇದೊಂದು ಸಮುದ್ರ ತೀರದ ಜಿಲ್ಲೆ ರತ್ನಗಿರಿ. ಟಾಟಾ. Bring me into golden sunlight. If I'm going with you, I know we'll get to the other side. Sinking in, I know this feels right. Catching a crazy love, moving through me like a wildfire, like a wildfire. ಇದು ನಮ್ಮ ಹೆಮ್ಮೆಯ ಇಂಡಿ. ನಾವು ಈಗ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೊರಟಿದ್ದೀವಿ. ಇಂಡಿಯಿಂದ ರತ್ನಗಿರಿಗೆ ಹೊರಟಿದ್ದೀವಿ. ವರ್ಷವಿಡೀ ಮನೆಯಿಂದ ಕೆಲಸ, ಕೆಲಸದಿಂದ ಮನೆ, ಹೆಂಡತಿ ಮಕ್ಕಳು ಅನ್ನೋ ಸಂಸಾರದ ಮಧ್ಯೆ ವರ್ಷದಲ್ಲಿ ಒಂದೆರಡು ದಿನ ಹೀಗೆ ನಿಸರ್ಗದಲ್ಲಿ ತಿರುಗಾಡುವ ಅನ್ನೋ ಪ್ಲ್ಯಾನ್ ಮಾಡಿ ಕುಟುಂಬದ ಎಲ್ಲ ಸದಸ್ಯರ ಜೋಡಿ ನಾವು ಹೊರಟಿವೆ ನೋಡ್ರಿ. Holding the best of me out of my head. I know you always understand. Bring me into golden sunlight. If I'm going with you, I know we'll get to the other side. Sinking in, I know this feels right. Catching a crazy love, moving through me like a wildfire, like a wildfire. वीडियो एंजॉय कर रहे हो तो प्लीज कमेंट पार्टी करो, फुल एंजॉय एंड रत्नागिरी फुल एंजॉय. सुंदर सब्सक्राइब का बटन के ठीक है रत्नागिरी टूर फुल एंजॉय. बीच के बारे में ಮುಂದಿನ ಪಯಣ ತುಂಬ ಸುಂದರವಾಗಿರುತ್ತದೆ ಎಂದು ಭಾವಿಸಿ ತುಂಬ ದಿನದಿಂದ ಎಲ್ಲಿಯೂ ಹೋಗದೆ ಮನೆಯಲ್ಲೇ ಕುಳಿತಂಥ ನಾವು ಒಂದು ಹೊಸ ಸ್ಥಳಕ್ಕೆ ಹೋಗಲು ಆರಂಭಿಸಿದ್ದೆವು. ಅದುವೇ ರತ್ನಗಿರಿ. ಈಗ ನಾವು ಚಿಡ್ಚಿನ್ ತಾಲೂಕಿಗೆ ಬಂದೀವಿ ನೋಡ್ರಿ. ಚಡ್ಚಲ್ ಮತ್ತು ಉಮದಿ ಮಾರ್ಗದಿಂದ ರತ್ನಗಿರಿ ಕಡೆ ಹೊಂಟೆವು.
ಎಲ್ಲರೂ ಖುಷಿ ಖುಷಿಯಿಂದ ಕಾರಿನಲ್ಲಿ ಹೊಸ ಹೊಸ ಹಾಡುಗಳನ್ನು ಕೇಳ್ಕೊಂಡು ಹೋಗ್ತಾ ಇದ್ವಿ. ಯಾವುದೇ ಊರಿಗೆ ಹೋಗುವಾಗ ದಾರಿಯ ಜೊತೆಯಲ್ಲೇ ಗುಡ್ಡಗಳ ನಡುವೆ ನಿಂತಿರುವ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ನೋಡುವುದರಲ್ಲಿ ಎಲ್ಲಿಲ್ಲದ ಖುಷಿ ಬರುತ್ತದೆ. ರಾತ್ರಿ ಹೊತ್ತಲ್ಲಿ ಕಾರ್ನಲ್ಲಿ ಕುತ್ಕೊಂಡು ಈ ರಾಷ್ಟ್ರೀಯ ಹೆದ್ದಾರಿ ಇರುತ್ತಲ್ಲ, ದೊಡ್ಡ ದೊಡ್ಡ ದಾರಿಗಳ ನಡುವೆ ಹೋಗೋದಂದರೆ ಅದೊಂದು ಹೊಸ ಅನುಭವ ಎಂದನಿಸುತ್ತದೆ. ರಾತ್ರಿ ಹಸಿವಾದಾಗ ದೊಡ್ಡ ದೊಡ್ಡ ಧಾಬಾಗಳು ಮತ್ತು ಹೋಟೆಲ್ಸ್ಗಳಲ್ಲಿ ಹೋಗಿ ಊಟ ಮಾಡೋದಕ್ಕಿಂತ ನಾವು ಮನೆಯಿಂದ ತಂದಿರುವ ಬುತ್ತಿ, ರೊಟ್ಟಿ, ಹಿಂಡಿ, ಚಪಾತಿ ಇವುಗಳನ್ನು ಯಾವುದೋ ಒಂದು ಪೆಟ್ರೋಲ್ ಪಂಪ್ನಲ್ಲಿ ಬಿಚ್ಚಿ ಅದನ್ನು ತಿನ್ನುವುದರಲ್ಲಿರುವ ಮಜಾನೇ ಬೇರೆ ಬೇರೆ ಹೋಟೆಲ್ಗಳಲ್ಲಿಲ್ಲ. ರತ್ನಗಿರಿ ಎಂಬ ಊರು ಇನ್ನೂ 65 ಕಿಲೋಮೀಟರ್ ಇರುವಕ್ಕಿಂತ ಮುಂಚೆನೇ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಕೊರೆದು ಮಾಡಿರುವ ಹೆದ್ದಾರಿಗಳು ನಮಗೆ ನೋಡಲು ಸಿಗುತ್ತವೆ. ಅದರಲ್ಲಿ ಈ ಮಳೆಗಾಲದ ಟೈಮಲ್ಲಿ ಆ ಬೆಟ್ಟಗಳ ನಡುವೆ ಹೋದರೆ ಮುಂದೆ ಬರುವ ಗಾಡಿ ಕೂಡ ನಮಗೆ ಕಾಣುವುದಿಲ್ಲ. ಅಲ್ಲಿ ತುಂಬ ಸ್ಲೋ ಆಗಿ ಹೋಗಬೇಕಾಗುತ್ತದೆ. ನೀವೇ ನೋಡಿ ಯಾವ ಥರ ಇದೆ ದಾರಿ ಅಂತ. ಇದು ಹಗಲೊತ್ತಲ್ಲಿ ನೋಡಲು ಮಾತ್ರ 2 ಕಣ್ಣು ಸಾಲಲ್ಲ, ಅಷ್ಟು ಸುಂದರವಾಗಿದೆ ಈ ಪ್ಲೇಸು. ಇಂಥ ಬೆಟ್ಟಗಳ ನಡುವೆ ಡ್ರೈವಿಂಗ್ ಮಾಡಬೇಕಾದ್ರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಡ್ರೈವರೇ ಬೇಕು. ನಿಮಗೇನಾದರೂ ಆ ಡ್ರೈವರ್ ಬೇಕಾದರೆ, ಅಂದರೆ ನೀವು ಬೇರೆ ಬೇರೆ ಪ್ರವಾಸಕ್ಕೆ ಹೋಗಬೇಕಾದ್ರೆ ಕಾರ್ ಬಾಡಿಗೆ ಬೇಕಾದರೆ, ನಾನು ನಿಮಗೆ ಈ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಡ್ತಾ ಇದ್ದೀನಿ. ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನೀವು ಆಲ್ ಇಂಡಿಯಾ ಟೂರ್ ತಿರುಗ್ಬೋದು. ಫೈನಲಿ ನಾವು ರತ್ನಗಿರಿ ಹೋದ್ಮೇಲೆ ಏನು ಮಾಡಿದ್ವಿ, ಎಲ್ಲೆಲ್ಲಿ ಸುತ್ತಾಡಿದ್ವಿ ಪ್ರತಿಯೊಂದು ನಾನು 2ನೇ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ವಿಡಿಯೋನು ನಿಮಗೆ ಬರಬೇಕಾದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ.